ಬಿಡ್ರಿ ರೀ, ನಿಮ್ಮಷ್ಟು ಪ್ರೀತಿಸೋರ್ನ ಯಾರೇ ಬಿಟ್ಟು ಹೋಗ್ತಾರೆ? ಆದಿತ್ಯ ನಿಮಗ್ ಸಿಕ್ಕೇ ಸಿಗ್ತಾನೆ. ಒಂದು ಬಾರಿ ಅಪ್ಪಿ ಬಿಡಲೇನು ತೋಳಿನಲ್ಲೇ ಸತ್ತು ಬಿಡಲೇನು ನಿಂತ ಉಸಿರಿನಲ್ಲೂ ನಿನ್ನ ಹೆಸರಿರುವುದು ನೀನೇ ನೋಡು. ನಿಮ್ ಮಾತಿನ ಮೇಲೆ ಅದೆಷ್ಟು ಕೆಟ್ಟ ನಂಬಿಕೆ ಅಂದ್ರೆ ನಿಮ್ ಮಾತು ನಿಜ ಆಗತ್ತೆ ಅಂತ. ಇನ್ನ ಆದಿತ್ಯ ಸಿಗೋದು ಗ್ಯಾರಂಟಿ ಆಗೋಯ್ತು. ಅವ್ನು ಸಿಕ್ಕಿದ್ರೆ ನಿಮಗ್ ನನ್ನಿಂದ ಮುಕ್ತಿ ಸಂಜು. ಇನ್ಯಾವತ್ತೂ ನನ್ನಿಂದ ನಿಮಗ್ ಕಾಟ ಇರಲ್ಲ. ಅಂದ್ರೆ ಆದಿತ್ಯ ಸಿಕ್ಕಿದ್ರೆ ನನ್ನ ಬಿಟ್ಟು ಹೋಗ್ತೀಯಾ? ಹೋಗ್ಲೇಬೇಕಲ್ವಾ? ಅವ್ನು ಸಿಕ್ಕಿದ್ರೆ ನನಗೆ ಇಡೀ ಪ್ರಪಂಚ ಸಿಕ್ತ ಹಾಗೆ. ಬೇರೆ ಏನು ಬೇಡ, ಯಾರು ಬೇಡ. ಸಂಜು, ತಡ ಆಗುತ್ತೆ. ನೀವೇ ನಿಂತು ಬಿಟ್ರಲ್ಲ. ನೀವು ಮುಂದೆ ಹೋಗಿರಿ, ನಾನು ಹಿಂದೆ ಬರ್ತೀನಿ. ಓಕೆ ಫೈನ್. ಕಾಣದಿರೋ ಊರಿನಲ್ಲಿ ಕನಸಿನ ಜಾತ್ರೆಯಲ್ಲಿ ಉತ್ಸವದ ಮೂರ್ತಿ ನೀನು. ಹೂವಿರದೆ ಬಂದ ಗಂಧ, ಗುರುತಿರದೆ ಸೆಳೆಯೋ ಬಂಧ, ಅದು ಯಾರು ಯಾಕೆ ಏನು? ಅವಳ್ಯಾಕೆ ಕಾಡಿರುವಳೋ, ಕಡಲಾಚೆ ಕಾದಿರುವಳೋ? ಉರಿ ಬೆಂಕಿ ದಹಿಸುವಂತೆ, ಬಿರುಗಾಳಿ ಮೋಹಿಸಿದಂತೆ, ಪ್ರೀತಿಯ ಪ್ರಳಯದಿ ನನ್ನ ಸೇರುವ. ಸಂಜು, ಬೇಗ ಬನ್ನಿ. ಮಗಳೇ, ಬಂದ್ಬಿಟ್ಯಾ? ಎಷ್ಟು ವರ್ಷ ಆಯ್ತು ಗೊತ್ತೇನವ್ವ? ಮಗಳೇ, ನಾನು ಯಾರು ಅಂತ ನಿನಗೆ ನೆನಪಾಗ್ತಾ ಇಲ್ವಾ? ನಾನು ನಿಂಗೆ ಹೆಂಗೆ ಹೇಳಿ? ಈ ಘಟ್ಟ, ಈ ಮುಖ ಎಲ್ಲ ಮುದಿ ಬಿದ್ದು ಹೋಗಿದೆ, ವಯಸ್ಸಾಗಿದೆ, ಗುರ್ತು ಸಿಗ್ತಾ ಇಲ್ವ ತಾಯವ್ವ? ನಾನು ಯಾವುದೋ ಮಾಂತ್ರಿಕನ ಥರ ಕಾಣಿಸ್ತಾ ಇದ್ದೀನ? ಹೆದರ್ಬೇಡವ್ವ, ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಾನು ನಿನ್ ಗುರ್ತು ಸಿಗ್ತೀನಿ. ದೂರ ದೂರ. ಯಾಕೆ ಮಗ, ನಾನು ಅಷ್ಟೊಂದು ಅಪರಿಚಿತ ವ್ಯಕ್ತಿನ? ನಾನು ಅಷ್ಟೊಂದು ನತದೃಷ್ಟನ?
ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ಮಗಳೇ, ಮಗಳೇ, ನೆನ್ಪು ಮಾಡ್ಕೋ, ಸರಿಯಾಗಿ ನೆನ್ಪು ಮಾಡ್ಕೋ. ಏನ್ ಹೇಳ್ತಿದ್ದೀರಾ ನೀವು? ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಿದ್ದೀರಾ? ಛೀ! ಮಗಳೇ, ಮಗಳೇ, ನೀನು ಇಲ್ಲಿರ್ಬೇಕಾದವಳು ಅಲ್ಲಮ್ಮ. ವರ್ಮಾ ವಂಶಕ್ಕೆ ಸೊಸೆಯಾಗಿ ಮೆರಿಬೇಕಾದವಳು. ಆ ದೊಡ್ಡ ಮನೇಲಿ ರಾಣಿ ಥರ ಇರ್ಬೇಕಾದವಳು. ಏನು ವರ್ಮಾ ವಂಶನ? ಹಾ ಹಾ, ಆ ದೊಡ್ಡ ಮನೇಲಿ ನೀನಿರು. ನಿನಗಾಗಿ ಅವನು ಹುಡುಕೊಂಡು ಬಂದೇ ಬರ್ತಾನೆ. ಹುಡುಕೊಂಡು ಬಂದೇ ಬರ್ತಾನೆ. ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ. ಅವನು ಮಿಂಚಿದ್ದ ಹಾಗೆ. ಒಂದು ಕ್ಷಣ ಬಂದ್ರೆ ಎಲ್ರು ಸುಟ್ಟು ಕರ್ಕಲಾಗಿ ಹೋಗ್ಬಿಡ್ತಾರೆ. ಕಾಯ್ತಾ ಇರು, ನೀನ್ ಕಾಯ್ತಾ ಇರು. ಬಿಡಿ, ಮಾತಾಡಿ. ಯಾಕೆ ನನ್ನ ಮುಡ್ತೀರಾ? ಮೊದಲು ಯಾರು ಬರ್ತಾರೆ, ಎಲ್ಲಿ ಬರ್ತಾರೆ ಅಂತ ಸರಿಯಾಗಿ ಹೇಳಿ. ಅಯ್ಯೋ ಮಗ, ನೀನು ದೊಡ್ಡ ಮನೆ ಮಹಾರಾಣಿ. ನೋಡು, ಊಟನೂ ಇಲ್ದೆ ತಿಂಡಿನೂ ಇಲ್ದೆ ಹೇಗೆ ಸ್ವರ್ಗ ಹೋಗಿದ್ಯಾ? ಮೊದಲು ನೀನು ಹೇಗಿದ್ದೆ ಗೊತ್ತಾ? ನೋಡಿ, ಮತ್ತೆ ಮತ್ತೆ ನನ್ನನ್ನು ಮುಟ್ತಾ ಇದ್ದೀರಾ. ಇನ್ನೊಂದ್ಸಲಿ ನನ್ನನ್ನು ಮುಟ್ಟಿದ್ರೆ ದೊಡ್ಡೋರ ಅಂತನೂ ನೋಡ್ದೆ ಕೈ ಮಾಡ್ಬಿಡ್ತೀನಿ. ಇದು ನನಗೆ ಬೇಕಾಗಿತ್ತು.